ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಯಾದ ಬಿಳಿ ಮುಟ್ಟಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲು ಬಿಳಿ ಮುಟ್ಟಿಗೆ ಕಾರಣಗಳೇನು ಮತ್ತು ಮನೆಯಲ್ಲಿಯೇ ಮಾಡಬಹುದಾದ ಸರಳ ಮನೆಮದ್ದುಗಳನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ನೋಡೋಣ. ಬಿಳಿ ಮುಟ್ಟು ಎಂದರೇನು? ಬಿಳಿ ಮುಟ್ಟು ಎಂದರೆ ಯೋನಿಯಿಂದ ಬರುವ ಬಿಳಿಯ ತಿಳಿ ಬಿಳುಪು ಬಣ್ಣದ ನಯವಾದ ದ್ರವ. ಕೆಲವೊಮ್ಮೆ ಇದು ಸಾಮಾನ್ಯವಾದುದು ಆಗಿರಬಹುದು, ಆದರೆ ಹೆಚ್ಚು ಪ್ರಮಾಣದಲ್ಲಿ ಕಟುವಾಸನೆ ಅಥವಾ ಇತರ ಅಸ್ವಸ್ಥ ಲಕ್ಷಣಗಳೊಂದಿಗೆ ಬರುತ್ತಿದ್ದರೆ ಇದು ಆರೋಗ್ಯ ಸಮಸ್ಯೆಯ ಸೂಚನೆ ಆಗಿರಬಹುದು. ಹಾರ್ಮೋನ್ನ ಅಸಮತೋಲನ. ಯೌವನದ ಪ್ರಾರಂಭದಲ್ಲಿ ಅಥವಾ ತಿಂಗಳ ಸ್ಥಿತಿಯಲ್ಲಿ ಬರುವ ಬದಲಾವಣೆಗಳು, ಒಳ ಉಡುಪುಗಳ ಹೈಜೀನ್ ಕಾಪಾಡದೇ ಇರುವುದು, ಬ್ಯಾಕ್ಟೀರಿಯಲ್ ಅಥವಾ ಫಂಗಲ್ ಸೋಂಕು, ಕಬ್ಬಿಣ ಅಥವಾ ವಿಟಮಿನ್ನ ಕೊರತೆ, ಒತ್ತಡ ಮತ್ತು ನಿದ್ರೆಯ ಕೊರತೆ. ಮನೆಮದ್ದುಗಳು. ನಿಂಬೆಹಣ್ಣಿನ ರಸ. 1 ಗ್ಲಾಸ್ ಬಿಸಿ ನೀರಿಗೆ 1 ನಿಂಬೆಹಣ್ಣಿನ ರಸ ಹಾಕಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣು ರಸದಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಬೆಳಿಗ್ಗೆ ಮತ್ತು ಸಂಜೆ ಕುಡಿಯಬೇಕು. ಮೆಂತ್ಯಕಾಳು ನೀರು. 1 ಚಮಚ ಮೆಂತ್ಯಕಾಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯಬೇಕು. ಹಸಿರು ಬಾಳೆಕಾಯಿಯಿಂದ ಮಾಡಲಾದ ಸಾರು ಅಥವಾ ಪಲ್ಯ ಬಿಳಿ ಮುಟ್ಟಿಗೆ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತದೆ. ತರಕಾರಿ ಹಾಗೂ ಹಣ್ಣುಗಳ ಸೇವನೆ. ಹೆಚ್ಚಾಗಿ ಹಸಿರು ತರಕಾರಿ, ಕ್ಯಾರೆಟ್, ಮೊಸರು ಸೇವನೆ. ಎಚ್ಚರಿಕೆಗಳು. ಶುದ್ಧ ಮತ್ತು ಸೌಮ್ಯ ಇಂಟಿಮೇಟ್ ವಾಶ್ ಬಳಸಿ. ಉಡುಪುಗಳು ಶುಚಿಯಾದದ್ದಾಗಿರಲಿ. ನೆನೆದ ಬಟ್ಟೆ ಧರಿಸಬೇಡಿ. ತಾಜಾ ಹಣ್ಣು, ತರಕಾರಿ, ಧಾನ್ಯಗಳು ಸೇರಿದಂತೆ ವಿಟಮಿನ್ ಸಿ, ಸಾತ್ವಿಕ ಆಹಾರವನ್ನು ಸೇವಿಸಿ. ಆರೋಗ್ಯಕರ ಆಹಾರ ಸೇವಿಸುವುದು ಮಹತ್ವದ ವಿಷಯ. ಹೆಚ್ಚು ತೂಕದ ವ್ಯಾಯಾಮದಿಂದ ದೂರ ಇರಿ. ವೈದ್ಯರ ಸಲಹೆ ಅಗತ್ಯ. ಬಿಳಿ ಮುಟ್ಟು ಅಪಾರ ಪ್ರಮಾಣದಲ್ಲಿ ಬರುತ್ತಿದ್ದರೆ, ಕೆಟ್ಟ ವಾಸನೆ ಬರುತ್ತಿದ್ದರೆ, ಹೊಟ್ಟೆ ಅಥವಾ ಬೆನ್ನು ನೋವು ಒಟ್ಟಿಗೆ ಇದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಕೊನೆಯ ಮಾತು ಸ್ನೇಹಿತರೆ, ಈ ಮನೆಮದ್ದುಗಳು ಸರಳವಾದದ್ದು ಹಾಗೂ ಪ್ರಯೋಜನಕಾರಿಯಾಗಬಹುದು. ಆದರೂ ಈ ಸಮಸ್ಯೆ ಪುನಃ ಆಗುತ್ತಿದ್ದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಸಲಹೆಯನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತಾ? ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.